ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಮಕ್ಕಳ ರಕ್ಷಣಾ ನೀತಿ ಅನುಷ್ಠಾನದಲ್ಲಿ ನಿರ್ವಹಿಸಬೇಕಾದಂಥ 5 ಕಡತಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಮಕ್ಕಳ ರಕ್ಷಣಾ ನೀತಿಯ ಅನುಷ್ಠಾನದಲ್ಲಿ ನಿರ್ವಹಿಸಬೇಕಂತ 5 ರಿಜಿಸ್ಟರ್ಗಳು ಸಭೆ ನಡಾವಳಿದು ಈ ಹಿಂದೆ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿ. ಇದು 2ನೇ ವಿಡಿಯೋ. ಕಡತ 1 ಈಗ ರಕ್ಷಣಾ ನೀತಿಯಲ್ಲಿ ರಚಿಸಿ ಮಕ್ಕಳ ರಕ್ಷಣಾ ನೀತಿ ರಚಿಸಿ ಇಲಾಖೆಯಿಂದ ಅನುಮೋದನೆ ಪಡೆದ ಕಡತ. ಇದು ಮೊದಲನೇ ಕಡತ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಯಲ್ಲಿ ಈಗ ಈ ಒಂದು ನಮೂನೆ ಇದೆ. ಇದರಲ್ಲಿ ನಾವು ಬಿ ಇ ಒ ಅವರಿಂದ ಈ ಒಂದು ನಮೂನೆ ಮಾಹಿತಿನ ಭರ್ತಿ ಮಾಡಿ ಬಿ ಇ ಒ ಅವರಿಂದ ಅನುಮತಿಯನ್ನು ಪಡೆದು ಇದನ್ನು ಒಂದು ಕಡತವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಇದು ಮೊದಲನೇ ಕಡತ. ಅಂದರೆ ಶಾಲೆಯಲ್ಲಿ ಏನೆಲ್ಲ ಕೆಲವೊಂದು ಮಾಹಿತಿಗಳನ್ನ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟು ಇಂತಿಂಥ ಕೆಲಸಗಳ ಆಗಿದೆ, ಮಕ್ಕಳ ರಕ್ಷಣಾ ಹಕ್ಕುಗಳು ಮತ್ತು ನೀತಿಗೆ ಸಂಬಂಧಪಟ್ಟಂತೆ ಆಗಿದೆ ಅಂತ ನಾವು ಒಂದು ಅನುಮೋದನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ. ಅವರ ಸೀಲು ಸಹಿ ಇರುತ್ತೆ, ಮುಖ್ಯ ಶಿಕ್ಷಕರ ಸೀಲು ಸಹಿ ಇರುತ್ತೆ. ಇದು ಮಕ್ಕಳ ಒಂದು ರಕ್ಷಣಾ ಸಮಿತಿಯ ಒಂದು ಸಭೆಯನ್ನು ಮಾಡ್ತಕ್ಕಂಥ ಫೋಟೋಗಳು. ಹಾಗೆ ಅದರಲ್ಲಿ ಸಲಹಾ ಪೆಟ್ಟಿಗೆ ಇರ್ತಕ್ಕಂಥದ್ದು. ಇನ್ನು ಗುಡ್ ಟಚ್ ಬ್ಯಾಡ್ ಟಚ್ಗೆ ಸಂಬಂಧಪಟ್ಟಂತೆ ಇನ್ನು ಮಕ್ಕಳಿಗೆ ಒಂದು ಸಲಹೆಯನ್ನು ನೀಡ್ತಕ್ಕಂಥದ್ದು. ಇನ್ನು ಕಡತ 2ನೇ ಕಡತ ಬಂದು ಮಕ್ಕಳ ಬದ್ಧತಾ ಸ್ವೀಕಾರದ ಪತ್ರದ ಕಡತ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನಮೂನೆ ಇದೆ. ಮಕ್ಕಳ ಬದ್ಧತಾ ಸ್ವೀಕಾರ ಪತ್ರ ಅಂತ ಇದೆ. ಈ ಒಂದು ಕಡತವನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಇದು 2ನೇ ಕಡತ. ಇದು ಈ ನಮೂನೆ ಎಲ್ಲ ಮಕ್ಕಳು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಒಂದೊಂದು ನಮೂನೆಗಳನ್ನ ನೀಡಿ ಆ ಮಕ್ಕಳಿಂದ ಇದರ ಒಂದು ಅವರ ತಂದೆ ತಾಯಿ ಸಹಿ, ಆ ಮಗುವಿನ ಹೆಸರು ಸಹಿ ಮತ್ತು ತರಗತಿ ಇದನ್ನೆಲ್ಲ ಬರೆದು ಈ ಮಕ್ಕಳ ಒಂದು ಬದ್ಧತಾ ಪತ್ರನ ಇಡ್ತಕ್ಕಂಥದ್ದು. ಕಡತ 3ನೇದು ಅಂದರೆ ಸಿಬ್ಬಂದಿ ಭದ್ರತಾ ಸ್ವೀಕಾರ ಪತ್ರದ ಕಡತ. ಸಿಬ್ಬಂದಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸಿಬ್ಬಂದಿಯವರು ಒಂದು ಬದ್ಧತೆಯನ್ನು ಸ್ವೀಕಾರ ಮಾಡಲಿಕ್ಕೆ ಇರ್ತಕ್ಕಂಥ ಕಡತ ಇದು. ಇದರಲ್ಲಿ ಶಾಲೆ ಮುಖ್ಯ ಶಿಕ್ಷಕರದು ಶಾಲೆಯ ಹೆಸರಾಗ್ಬೋದು. ಅದರಲ್ಲಿ ಮಕ್ಕಳ ಒಂದು ರಕ್ಷಣಾ ನೀತಿಗೆ ಸಂಬಂಧಪಟ್ಟಂತೆ ಬದ್ಧತೆಗಳಿವೆ. ಇಷ್ಟು ಬದ್ಧತೆಗಳನ್ನು ಮುಖ್ಯ ಶಿಕ್ಷಕರು ಸ್ವೀಕಾರ ಮಾಡಿದ್ದೀವಿ ಅಂತ ಅದರ ಒಂದು. ಇದು ಸಹ ಶಿಕ್ಷಕರದು ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಬೇರೆ ನಮೂನೆ ಇದೆ. ಇನ್ನು ಕಡತ 4ನಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಕಡತ. ಮಕ್ಕಳ ಹಕ್ಕುಗಳ ಕ್ಲಬ್ಬನ್ನು ರಚನೆ ಮಾಡ್ತಕ್ಕಂಥದ್ದು. ಹೀಗೆ ಮಕ್ಕಳ ಹಕ್ಕುಗಳ ಕ್ಲಬ್ಬು ತರಗತಿಗೆ 4ನೇ ಕ್ಲಾಸಿಂದ ತೆಗೆದುಕೊಂತಕ್ಕಂಥದ್ದು. ಇದರಲ್ಲಿ ಕ್ರಿಯಾಶೀಲ ಸಂಬಂಧಿತ ಶಿಕ್ಷಕರು ಇರ್ತಕ್ಕಂಥ ಪ್ರೋತ್ಸಾಹಕ ಸದಸ್ಯರಾಗಿ ಮುಖ್ಯ ಶಿಕ್ಷಕರು, STMC ಅಧ್ಯಕ್ಷರು, ಪೋಷಕರು ಇರ್ತಾರೆ. ಉಳಿದ ಎಲ್ಲ ಮಕ್ಕಳು ಇದರ ಸಮಿತಿಯ ಸದಸ್ಯರಾಗಿರ್ತಾರೆ. ಇದ್ರ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿನ ಕೊಟ್ಟಿದ್ದೀನಿ ನೋಡಿ. ಇನ್ನು ಕಡತ 5 ಸಲಹಾ ಪೇಟಿಗೆಯ ಮಕ್ಕಳ ಚೀಟಿಗಳ ಕಡತ. ಇದರಲ್ಲಿ ಒಂದು ಶಾಲೆಯಲ್ಲಿ ಒಂದು ಸಲಹಾ ಪೆಟ್ಟಿಗೆಯನ್ನು ಮಾಡಿರ್ತೀವಿ. ಆ ಸಲಹಾ ಪೆಟ್ಟಿಗೆಗೆ ಮಕ್ಕಳು ಈ ರೀತಿಯಾಗಿ ತಮ್ಮ ಸಲಹೆ ಅಥವಾ ಪ್ರಶ್ನೆಯನ್ನು ನೀಡ್ತಾರೆ. ಆ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅದನ್ನು ಮಾಡಿದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಡಾವಳಿ ಮೊದಲನೇ ವಿಡಿಯೋದಲ್ಲಿದೆ ನೋಡಿ. ಇನ್ನು ಮಕ್ಕಳ ರಕ್ಷಣಾ ನೀತಿ ಸುತ್ತೋಲೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಈ ವರ್ಷ ಹಳೆಯದು ಎಲ್ಲ ಸುತ್ತೋಲೆಗಳು ಸಹ ಇಲ್ಲಿ ಇರ್ತಕ್ಕಂಥದ್ದು. ಈ ಸುತ್ತೋಲೆಗಳ ಒಂದು ಕಡತವನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ನಾವು 5 ಕಡತಗಳು ಹಾಗೂ 5 ರಿಜಿಸ್ಟರ್ ಅಥವಾ ನಡಾವಳಿ ಪುಸ್ತಕಗಳಂದರೆ ಇಷ್ಟು ಬರ್ತವೆ. ಕಡತಗಳು 5 ಇದ್ದಾವೆ, 5 ರಿಜಿಸ್ಟರ್ಗಳು ಸಹ ಇದೆ. ಅಂದರೆ ಸಭೆ ನಡಾವಳಿ ಮಾಡ್ತಕ್ಕಂಥದ್ದು. ಈಗ ನಾನು 5 ಕಡತಗಳ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಇದು ಸುತ್ತೋಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ಗೆ ಸಂಬಂಧಪಟ್ಟಂತೆ ಚಿತ್ರಣ ಕೊಟ್ಟಿದ್ದಾರೆ. ಇದು ಗೋಡೆಯಲ್ಲಿ ಶಾಶ್ವತವಾಗಿ ಇರೋ ಹಾಗೆ ಮಾಡಬೇಕು. ಇನ್ನು ಸಹಾಯವಾಣಿ, ಮಕ್ಕಳ ಸಹಾಯವಾಣಿಗಳನ್ನು ಸಹ ಶಾಶ್ವತವಾಗಿ ಇರೋ ರೀತಿಯಲ್ಲಿ ಬರೆಸಬೇಕು. ಅನಂತರ ಇಲ್ಲಿ ಮಕ್ಕಳ ರಕ್ಷಣಾ ಸಮಿತಿಯನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ಶಿಕ್ಷಕರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಒಬ್ಬರು ಮಹಿಳಾ ಶಿಕ್ಷಕಿಯರು ಸದಸ್ಯರಾಗಿರ್ತಾರೆ, 3 ಜನ ಪೋಷಕರು, ಅದರಲ್ಲಿ ಒಬ್ಬರು ಮಹಿಳೆಯರು ಕಡ್ಡಾಯವಾಗಿ ಇರಬೇಕು ಸದಸ್ಯರಾಗಿ. ಇನ್ನು STMC ಅವರು ಒಬ್ಬರು ಸದಸ್ಯರಾಗಿ ಇರ್ತಕ್ಕಂಥದ್ದು, STMC ಅಧ್ಯಕ್ಷರು ಅಥವಾ ಹಿರಿಯ ತರಗತಿಯ 2 ಮಕ್ಕಳು, ಅದರಲ್ಲಿ 1 ವಿದ್ಯಾರ್ಥಿ 1 ವಿದ್ಯಾರ್ಥಿನಿ ಇರ್ತಕ್ಕಂಥದ್ದು ಕಡ್ಡಾಯ. ಇನ್ನು ಭದ್ರತಾ ಸಿಬ್ಬಂದಿ ಒಬ್ಬರು ಇರಬೇಕು.
ಇನ್ನು ನಿಮ್ಮ ಕ್ಷೇತ್ರ ವ್ಯಾಪ್ತಿಯ ಮಕ್ಕಳ ಹಕ್ಕು ಹಾಗೂ ಸಂರಕ್ಷಣೆ ಒಬ್ಬ ತಜ್ಞರು ಇರಬೇಕು, ಅದು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು. ಇನ್ನು ಒಬ್ಬರು ಶಿಕ್ಷಕರು ಉಪನ್ಯಾಸಕರು ಇರ್ತಕ್ಕಂಥದ್ದು. ಅನಂತರ ಮಕ್ಕಳ ಒಂದು ರಕ್ಷಣೆ ಇದರಲ್ಲಿ ವಿಶ್ವಸಂಸ್ಥೆಯ ಒಡಂಬಡಿಕೆಯಲ್ಲಿ ತಿಳಿಸಿರ್ತಕ್ಕಂಥ 54 ಪರಿಚ್ಛೇದಗಳಲ್ಲಿ ಮಕ್ಕಳ ಹಕ್ಕುಗಳು ಅಂದರೆ ಏನನ್ನ ಕೊಟ್ಟಿದ್ದಾರೆ. ಈ 54 ಹಕ್ಕುಗಳ ಪರಿಚಯವನ್ನು ಇದರಲ್ಲಿ ಸುತ್ತೋಲೆಯಲ್ಲಿ ನಮಗೆ ಸಿಗುತ್ತೆ. ಇದು ನಮಗೆ ಸಭೆ ನಡಾವಳಿ ಮಕ್ಕಳ ಹಕ್ಕುಗಳ ಸಭೆ ನಡಾವಳಿನ ಬರೀಲಿಕ್ಕೆ ಸಹಾಯ ಆಗುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊದಲನೇ ವಿಡಿಯೋದಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ನಮ್ಮ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಬಂದಿರತಕ್ಕಂಥ ಈ ಒಂದು ಸುತ್ತೋಲೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ಹಕ್ಕುಗಳ ಕ್ಲಬ್ ರಚಿಸಿ ಕಾರ್ಯರೂಪಕ್ಕೆ ತರುವ ಕುರಿತು ಅಂತ ಕೊಟ್ಟಿರ್ತಕ್ಕಂಥದ್ದು. ಈ ಸುತ್ತೋಲೆಯಲ್ಲಿ ಸವಿಸ್ತಾರವಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು 18 ವರ್ಷ ತುಂಬುವ ತನಕ ಮಕ್ಕಳು ಅಂತ ಕರೀತಾರೆ, ಅವರು ಎಲ್ಲ ಹಕ್ಕುಗಳನ್ನ ಅನುಭವಿಸ್ಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಇದು ಆಯುಕ್ತರ ಒಂದು ಸುತ್ತೋಲೆಯಲ್ಲಿ ತಿಳಿಸಿರ್ತಕ್ಕಂಥ ಅಂಶ. ಇನ್ನು ಮಕ್ಕಳ ಇದನ್ನ ಒಂದು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ರಕ್ಷಣಾ ಸಮಿತಿಯನ್ನು ಯಾವ ರೀತಿಯಲ್ಲಿ ಶಾಲೆಯಲ್ಲಿ ಮಾಡ್ಕೋಬೇಕು, ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆಯನ್ನು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಇದನ್ನು ಶಿಕ್ಷಕರು ಬರ್ತಾರೆ, ಇನ್ನು ಪ್ರೋತ್ಸಾಹಕ ಸದಸ್ಯರಾಗಿ ಇರ್ತಾರೆ, ಇನ್ನು ಉಳಿದಂಥ ಮಕ್ಕಳೆಲ್ಲ ಸದಸ್ಯರಾಗಿರ್ತಾರೆ. ಇದನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಮಕ್ಕಳ ಹಕ್ಕುಗಳ ಕ್ಲಬ್ಬನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ 4ನೇ ತರಗತಿಯಿಂದ ಮೇಲ್ಪಟ್ಟಂಥ ಮಕ್ಕಳನ್ನು ಪ್ರತಿನಿಧಿಗಳಾಗಿ ತೆಗೆದುಕೋಬೇಕು. ಈ ಮಕ್ಕಳ ಹಕ್ಕುಗಳ ಕ್ಲಬ್ಗೆ ಪ್ರತಿ ತರಗತಿಗೆ 2 ಪ್ರತಿನಿಧಿಗಳು ಅಥವಾ 4 ಪ್ರತಿನಿಧಿಗಳು ಮಕ್ಕಳು ಇರಬೇಕು. ಅದರಲ್ಲಿ ಒಂದು ಗಂಡು ಇರಬೇಕು, ಒಂದು ಹೆಣ್ಣು ಮಗು ಇರಬೇಕು. 4 ಮಕ್ಕಳು ಇವರಲ್ದಲೆ 4 ಮಕ್ಕಳು ನಿರ್ದೇಶಕರು ಇರಬೇಕು. ಕ್ಲಬ್ ನಡೆಸುವ ಸಂಪೂರ್ಣ ಜವಾಬ್ದಾರಿ ನಿರ್ದೇಶಕರದಾಗಿರುತ್ತೆ. ಕ್ರಿಯಾಶೀಲ ಶಿಕ್ಷಕರು ಸಂಚಾಲಕರಾಗಿರಬೇಕು. ಇದರಲ್ಲೊಬ್ಬರು ಸಂಚಾಲಕರಾಗಿ ತೆಗೆದುಕೋಬೇಕು. ಗರಿಷ್ಠ ಪ್ರತಿನಿಧಿಗಳು 25ರಿಂದ 30 ಮಕ್ಕಳಿರಬೇಕು. ಇದರಲ್ಲಿ ಉಳಿದಂಥ ಎಲ್ಲ ಮಕ್ಕಳು ಸಾಮಾನ್ಯ ಸದಸ್ಯರಾಗಿ ಇರ್ತಕ್ಕಂಥದ್ದು ಇರ್ತಾರೆ. ಪ್ರೋತ್ಸಾಹಕ ಸದಸ್ಯರಾಗಿ ಮುಖ್ಯ ಶಿಕ್ಷಕರು, STMC ಅಧ್ಯಕ್ಷರು ಮತ್ತು ಒಬ್ಬರು ಪೋಷಕರು ಇರ್ತಾರೆ. 3 ಜನ ಪ್ರೋತ್ಸಾಹಕ ಸದಸ್ಯರಾಗಿ ಇರ್ತಕ್ಕಂಥದ್ದು. ಮಕ್ಕಳ ಹಕ್ಕುಗಳ ಕ್ಲಬ್ಬನ್ನು ಈ ನಿಯಮಗಳ ಆಧಾರದ ಮೇಲೆ ಈ ರೀತಿ ಕ್ಲಬ್ಬನ್ನು ರಚನೆಯನ್ನು ಮಾಡ್ಕೋಬೇಕು. ಇದರಲ್ಲಿ ಕ್ರಿಯಾಶೀಲ ಸಂಚಾಲಕ ಶಿಕ್ಷಕರು ಇರ್ತಾರೆ. ಪ್ರೋತ್ಸಾಹಕ ಸದಸ್ಯರಾಗಿ ಮುಖ್ಯ ಶಿಕ್ಷಕರು, STMC ಅಧ್ಯಕ್ಷರು, ಪೋಷಕರು ಇರ್ತಾರೆ. ತರಗತಿಯಲ್ಲಿ ಇನ್ನು ಉಳಿದಂಥ ಎಲ್ಲ ಮಕ್ಕಳು ಸಹ ಸದಸ್ಯರಾಗಿರ್ತಕ್ಕಂಥದ್ದು. ಇದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.